ಓಹ್ ಬಂದ್ರಾ? ಬನ್ನಿ ಬನ್ನಿ. ಹೇಗನಿಸ್ತು ಹಾಡು? ಇಷ್ಟ ಆಯ್ತಾ? ಬಿಡಿ, ಇಷ್ಟ ಕಷ್ಟದ ಬಗ್ಗೆ ಮುಂದೆ ಮಾತಾಡೋಣ. ಒಟ್ನಲ್ಲಿ ಚೆನ್ನಾಗಿ ರುಬ್ಬಾಕದ್ರಲ್ಲ. ಎನಿವೇಸ್, ಇತ್ತೀಚಿನ ದಿನಗಳಲ್ಲಿ ಈ ಟ್ರೆಂಡಿಂಗು, ಟ್ರಾಲಿಂಗು ಇದೆಲ್ಲ ಯಾವ ಮಟ್ಟಿಗೆ ಹೋಗಿ ತಲುಪಿದೆ ಅನ್ನೋದನ್ನ ದಿನ ಬೆಳಗಾದ್ರೆ ನಾವೆಲ್ಲ ನೋಡ್ತಾನೆ ಇರ್ತೀವಿ. ಇವತ್ತಿಗೆ ಬೆಳ್ಳುಳ್ಳಿ ಕಬಾಬು, ನಾಳೆ ಮರ ಗಿಡ, ಹಂಗೆ ಇನ್ನೊಂದು 3-4 ವಾರ ಬಿಡಿ, ಮತ್ತೆ ಇನ್ಯಾರು ಬರ್ತಾರೋ, ಅದಿನ್ನೇನೇನ್ ಹಿಡ್ಕೊಂಡು ಬರ್ತಾರೋ ದೇವ್ರಾಣೆ ಗೊತ್ತಿಲ್ಲ. ಬಟ್ ಈ ಟ್ರಾಲಿಂಗ್ ಮೀಡಿಯಾ ಇದೆಯಲ್ಲ, ಅದಂತೂ ಸಿಕ್ಕಾಪಟ್ಟೆ ಡೈನಾಮಿಕ್. ಇವತ್ತಿದ್ದಂಗೆ ನಾಳೆ ಇರಲ್ಲ. ನೋಡಿ, ಲಾಕ್ಡೌನ್ ಟೈಮಲ್ಲಿ ಕಾಚಾ ಬಾದಾಮ್ ವರ್ಲ್ಡ್ ಫೇಮಸ್ ಆಗೋಯ್ತು. ಆದ್ರೆ ಅದೇ ಈಗ ಆ ವ್ಯಕ್ತಿ ಎಲ್ಲಿದ್ದಾರೆ, ಏನ್ ಮಾಡ್ತಾ ಇದ್ದಾರೆ ಅನ್ನೋದು ಯಾರಿಗೂ ಗೊತ್ತಿಲ್ಲ, ಯಾರಿಗೂ ಬೇಕಾಗೂ ಇಲ್ಲ, ತಲೆನೂ ಕೆಡಿಸ್ಕೊಳಲ್ಲ. ಅಂದ್ರೆ ಈ ಟ್ರೆಂಡಿಂಗ್ ಇಂದ ಬರೋ ಪಾಪ್ಯುಲಾರಿಟಿ ಏನಿದೆ ಅದು ಒಂದು ನಿರ್ದಿಷ್ಟ ಸಮಯಕ್ಕಷ್ಟೇ ಸೀಮಿತ. ಅಂಡ್ ಆಲ್ಮೋಸ್ಟ್ ಅದನ್ನ ಎಲ್ಲರೂ ಎನ್ಕ್ಯಾಚ್ ಮಾಡ್ಕೊಂಡು ತಮ್ಮ ಕಡೆಯಿಂದ ಒಂದು ಕಂಟೆಂಟ್ ಕೊಡೋದಕ್ಕೆ ನೋಡ್ತಾರೆ ಬಿಟ್ರೆ ಅದರಿಂದ ಪರ್ಮನೆಂಟ್ ಆಗಿ ಯಾರು ಎಸ್ಟಾಬ್ಲಿಷ್ ಆಗಲ್ಲ. ಈವನ್ ಜನರು ಅಷ್ಟೇ ಅದನ್ನ ನೋಡಿ 1-2 ದಿನ ಟ್ರೆಂಡ್ ಮಾಡಿಸಿ ಹಂಗೆ ಸೈಡಿಗೆ ತಳ್ತಾರೆ. ಯಾಕಿದನ್ನ ಇಷ್ಟು ಒತ್ತಿ ಹೇಳ್ತಾ ಇದ್ದೀನಿ ಅಂದ್ರೆ, ಇವತ್ತು UI ಸಿನಿಮಾದಿಂದ ರಿಲೀಸ್ ಆಗಿರೋ ಟ್ರಾಲ್ ಸಾಂಗ್ ನೋಡ್ದವ್ರಿಗೆಲ್ಲ ಒಳ್ಳೆ ಮಜಾ ಕೊಡ್ತಾ ಇದೆ. ಅಂಡ್ ಮೀಮ್ಸ್ ನ ಇಷ್ಟಪಡೋರಂತೂ ರಿಪೀಟ್ ಮೋಡಲ್ ಕೇಳ್ತಾ ಇದ್ದಾರೆ. ಹೇ, ಇದು ಟ್ರಾಲ್ ಆಗಿತ್ತಲ್ವಾ, ಅದು ಸಿಕ್ಕಾಪಟ್ಟೆ ವೈರಲ್ ಆಗಿತ್ತಲ್ವಾ, ಯಾರೋ ಹಿಂಗ್ ಹೇಳಿದ್ನಲ್ಲ ಗುರು ಅಂತ ಪ್ರತಿಯೊಂದು ಮೀಮ್ ಎಡಿಟ್ ಗಳನ್ನ ನೆನೆಸ್ಕೊಂಡು ಎಂಜಾಯ್ ಮಾಡ್ತಾ ಇದ್ದಾರೆ. ತಪ್ಪೇನೂ ಇಲ್ಲ. ಬಿಕಾಸ್ 20-30 ಟ್ರಾಲ್ ಮಟೀರಿಯಲ್ ಗಳನ್ನ ಎತ್ಕೊಂಡು ಅದರಿಂದ ಲಿರಿಕ್ಸ್ ತೆಗೆದು ಈ ಲೆವೆಲ್ ಸೈ ಕೊಡ್ಸೋ ತರ ಸಾಂಗ್ ಮಾಡೋದು ಅಂದ್ರೆ ಅದು ಖಂಡಿತ ಸುಲಭದ ಕೆಲಸ ಅಲ್ವೇ ಅಲ್ಲ. ಅದ್ರಲ್ಲೂ ಬರೀ ಕನ್ನಡ ಒಂದಕ್ಕೆ ರೆಸ್ಟ್ರಿಕ್ಟ್ ಆಗದೆ ಪ್ರತಿ ಭಾಷೆಗೂ ಇಂಪಾರ್ಟೆನ್ಸ್ ಕೊಟ್ಟು ಆಯಾ ರಾಜ್ಯಗಳ ಪ್ರೇಕ್ಷಕರನ್ನ ಕನ್ಸಿಡರ್ ಮಾಡ್ತಾ ಎಲ್ಲಿ ಏನೇನ್ ನಡೆದಿದೆ ಅದಕ್ಕೆ ಅನುಗುಣವಾಗಿ ಕನ್ನಡ, ಹಿಂದಿ, ತಮಿಳ್, ತೆಲುಗು, ಮಲಯಾಳಂ ಎಲ್ಲಾ ಭಾಷೆಲೂ ರೆಲೆವೆಂಟ್ ಆಗೋ ತರ ಡಿಫ್ರೆಂಟ್ ಲಿರಿಕ್ಸ್ ಬರ್ದಿದಾರಲ್ಲ, ಅವ್ರನ್ನ ಮೊದಲು ಅಪ್ರಿಶಿಯೇಟ್ ಮಾಡ್ಬೇಕು. ಹೇ, ಬರೀ ಅಪ್ರಿಶಿಯೇಟ್ ಅಲ್ಲ, ನಮ್ ಕಡೆಯಿಂದ ದೀರ್ಘ ದಂಡ ನಮಸ್ಕಾರ. ಇನ್ನ ಹಾಡಿಗೆ ಧ್ವನಿಯಾಗಿರೋ ಸಿಂಗರ್ಸ್, ಸಖತ್ತಾಗಿ ಕುಣಿದಿರೋ ರೇಷ್ಮಾ ಅವರು, ಹಾಗೆ ಅದನ್ನ ಕಂಪೋಸ್ ಮಾಡಿರೋ ನಮ್ಮ ಅಜ್ಜು ಬಾಯ್, ಪ್ರತಿಯೊಬ್ರು ಕೂಡ ತುಂಬಾ ಒಳ್ಳೆ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ. ಹಾಗೆ ಮೇನ್ಲಿ ಹೇಳಿದ್ನಲ್ಲ, ಲಿರಿಕ್ಸ್ ಇಂದ ಈ ಹಾಡು ಪ್ರತಿ ಲ್ಯಾಂಗ್ವೇಜ್ ಅಲ್ಲೂ ಅಟೆನ್ಷನ್ ಪಡ್ಕೊಳತ್ತೆ, ಅದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಆದ್ರೆ ಈ ಟ್ರಾಲ್ ಆಗ್ತಾ ಟ್ರೆಂಡಿಂಗ್ ಬರೋರ್ಗೆನೆ ಇಲ್ಲಿ ನೆಲೆ ಇರಲ್ಲ. ಇನ್ನ ಅವ್ರನ್ನೇ ಟ್ರಾಲ್ ಮಾಡಿರೋ ಈ ಹಾಡು ಅದು ಜಾಸ್ತಿ ದಿನ ಉಳಿಯತ್ತೆ ಅನ್ನೋ ನಂಬಿಕೆ ನನಗಂತೂ ಇಲ್ಲ. ಇನ್ನ ಕೆಲವ್ರಂತೂ UI ಸಿನಿಮಾ ಅಂದ್ರೆ ಏನೋ ಅನ್ಕೊಂಡಿದ್ದೆ, ಏನೋ ಎಕ್ಸ್ಪೆಕ್ಟೇಷನ್ಸ್ ಇತ್ತು, ಬಟ್ ಇವ್ರು ನೋಡಿದ್ರೆ ಇಷ್ಟು ಸಿಲ್ಲಿಯಾಗಿ ಆಡ್ತಾ ಇದಾರಲ್ಲ ಅಂತ ಅನ್ಸ್ಬೋದು. ಕೆಲವರಿಗೆ ಇಷ್ಟನೂ ಆಗದೆ ಇರ್ಬೋದು, ಬಿಕಾಸ್ ಜನ ಬೋರ್ ಆಗ್ಬಿಡ್ತಾರೆ ನೋಡಿದ್ದನ್ನೇ ನೋಡಿ. ಇವತ್ತು ಟ್ರೆಂಡ್ ಅಲ್ಲಿರೋ ಕರಿಮಣಿ ಮಾಲೀಕ ನಾಳೆ ಯಾವ ಮೂಲೆಯಲ್ಲಿ ಇರ್ತಾನೋ ಯಾರಿಗೂ ಗೊತ್ತಿಲ್ಲ. ಇನ್ನೊಂದು 3 ತಿಂಗಳು ಬಿಟ್ರೆ ಮತ್ತಿನ್ನೇನ್ ಟ್ರೆಂಡ್ ಆಗಿರತ್ತೋ ಅದು ಕೂಡ ಐಡಿಯಾ ಇಲ್ಲ. ಸೊ ಹಾಗಾಗಿ ಇವತ್ತು ಮಜಾ ಕೊಡ್ತಿರೋ ಈ ಹಾಡು ಇನ್ನೊಂದು ಸ್ವಲ್ಪ ದಿನ ಹೋದ್ರೆ ಹಳೇದಾಯ್ತು ಅನ್ಸತ್ತೆ. ಅಂಡ್ ಹಂಗೆ 1-6-7 ತಿಂಗಳು ಕಳೆದ್ರೆ ಒಂದಷ್ಟು ಮೀಮ್ ಮಟೀರಿಯಲ್ಗಳು ನೆನಪಿಗೆ ಬರಲ್ಲ. ಹಾಗೆ ಅದರಿಂದ ಹಾಡು ಕೂಡ ಇರ್ಲೆವೆಂಟ್ ಅನ್ಸೋದಕ್ಕೆ ಶುರು ಆಗತ್ತೆ. ಇನ್ನ ಈ ವಿಡಿಯೋ ಸಾಂಗ್ ಗಮನಿಸಿದ್ರೆ ಕೆಲವೊಂದು ಕಡೆ ಲಿಪ್ಸಿಂಗ್ ಕೈ ಕೊಟ್ಟಿರೋದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಬಿಕಾಸ್ ಹಾಡ್ ರೆಕಾರ್ಡ್ ಆಗಿರೋದು ತುಂಬಾ ಹಿಂದೆ ಅಂಡ್ ಅದನ್ನ ಅಪ್ಡೇಟ್ ಮಾಡೋದಕ್ಕೋಸ್ಕರ ರೀಸೆಂಟ್ ಆಗಿ 2 ವಾರದ ಹಿಂದೆ ಏನೇನಾಗಿದೆ ಆ ವಿಷಯಗಳನ್ನ ಸೇರಿಸಿದ್ದಾರೆ. ಸೊ ಐ ಥಿಂಕ್ ಸಿನಿಮಾ ಬರೋ ಅಷ್ಟೊತ್ತಿಗೆ ಆ ಟೈಮಲ್ಲಿ ಏನ್ ಟ್ರೆಂಡ್ ಆಗತ್ತಲ್ಲ, ಮೇ ಬಿ ಅದನ್ನು ಕೂಡ ಸೇರಿಸ್ಬಿಡ್ತಾರೇನೋ. ತಮಾಷೆ ಮಾಡಿದೆ ಅಷ್ಟೇ. ನನಗ್ ಬರ್ತಿರೋ ಸ್ಟ್ರಾಂಗ್ ಫೀಲಿಂಗ್ ಏನಂದ್ರೆ, ಇದು ಒಂದು ಪ್ರಮೋಷನ್ಗೋಸ್ಕರನೇ ಅಟೆನ್ಷನ್ ಪಡ್ಕೊಳ್ಳೋದಕ್ಕೆ ಮಾಡಿರುವಂತ ಸಾಂಗ್. ಹಾಗಾಗಿ 90% ಈ ಸಾಂಗ್ ಸಿನಿಮಾದಲ್ಲಿ ಇರಲ್ಲ. ಐ ರಿಪೀಟ್, ಸಿನಿಮಾದಲ್ಲಿ ಇದು ಇರೋದಿಲ್ಲ. ಇನ್ನ ಇಲ್ಲಿ ಬೇಜಾರಾಗೋ ಇನ್ನೊಂದು ವಿಷಯ ಏನು ಅಂದ್ರೆ, ಉಪೇಂದ್ರ ಅವರು ಯಾಕೆ ಈ ರೂಟ್ ತಗೊಂಡ್ರು ಅಂತ. ಓಕೆ, ಒಂದ್ ಕಡೆ ಈ ಸಾಂಗ್ ಇಂದ ರೀಲ್ಸ್ ನೋಡ್ಕೊಂಡು ಅರ್ಥವಿಲ್ಲದ ಟ್ರೆಂಡ್ ಮಾಡ್ಕೊಂಡು ಹೋಗ್ತಿರೋರ್ಗೆ ಅವ್ರ ಸ್ಟೈಲ್ ಅಲ್ಲೇ ವಾಪಸ್ ಕೊಟ್ಟಿದ್ದಾರೆ. ಬಟ್ ಸ್ಟಿಲ್ ಒಂದು ಹಾಡಿನ ಲಾಂಗಿಟಿವಿಟಿ ಬಗ್ಗೆ ಅವ್ರು ಯೋಚನೆನೇ ಮಾಡ್ಲಿಲ್ವಾ ಅಂತ. ಅಂಡ್ ಆಲ್ಸೋ ಚೀಪ್ ಸಾಂಗ್ ಬರತ್ತೆ ಅಂತ ಹೇಳಿ ಅದಕ್ಕೆ ಹೆವಿ ಹೈಪ್ ಕೊಟ್ಟು ನೆಕ್ಸ್ಟ್ ಬೇರೆ ಇನ್ಯಾವುದೋ ಹಾಡನ್ನ ರಿಲೀಸ್ ಮಾಡಿದ್ರಲ್ಲ, ಅದು ಕೂಡ ನನ್ನನ್ನ ಅಷ್ಟೊಂದು ಸ್ಯಾಟಿಸ್ಫೈ ಮಾಡ್ಲಿಲ್ಲ. ನೋಡಿ, 20 ವರ್ಷ ಆದ್ಮೇಲೂ ಕೂಡ ಕರಿಮಣಿ ಮಾಲೀಕ ಹಾಡಿಗೆ ಒಂದು ಫ್ಲೇವರ್ ಇದೆ, ಈಗ್ಲೂ ಕೇಳ್ತಾನೆ ಇರ್ಬೇಕು ಅಂತ ಅನ್ಸುತ್ತೆ. ಅಂಡ್ ಬರೀ ಅದೊಂದೇ ಅಲ್ಲ, ಈಗ ನಾವೇನ್ ಸಂದೀಪ್ ರೆಡ್ಡಿ ವಾಂಗ, ಅರ್ಜುನ್ ರೆಡ್ಡಿ ಹಂಗಿದೆ, ಅನಿಮಲ್ ಮೂವಿ ಏನ್ ಸಖತ್ತಾಗಿದೆ ಗುರು ಅಂತ ಎಲ್ಲ ಮಾತಾಡ್ತೀವಿ, ಅದನ್ನ ಉಪೇಂದ್ರ ಅವರು ಆ ಟೈಮಲ್ಲೇ ಮಾಡಿ ಬಿಸಾಕಿದ್ರು. ಉಪೇಂದ್ರ ಅದ್ರಲ್ಲಿದ್ದಷ್ಟು ರಾ ಸಬ್ಸ್ಟೆನ್ಸ್ ನ ಈಗ್ಲೂ ಯಾರ ಕೈಯಲ್ಲೂ ಕ್ರಿಯೇಟ್ ಮಾಡೋದಕ್ಕಾಗಲ್ಲ. ಅಂಡ್ ಇವಾಗ್ಲೂ ಆ ಸಿನಿಮಾಗಳು ಅಷ್ಟೇ ಕಿಕ್ ಕೊಡ್ತವೆ. ಅಂದ್ರೆ 20 ವರ್ಷ ಆದ್ರೂ ರಿಲೆವೆಂಟ್ ಅನ್ಸತ್ತಲ್ಲ, ಆ ರೀತಿ ಉಪೇಂದ್ರ ಅವ್ರನ್ನ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಎನಿವೇಸ್, ಇದನ್ನ ಪ್ರಮೋಷನ್ ಅಂತ ಕನ್ಸಿಡರ್ ಮಾಡ್ತೀನಿ. ಬಟ್ ನೆಕ್ಸ್ಟ್ ಟೈಮ್ ಖಂಡಿತ ಒಂದೊಳ್ಳೆ ಅಟ್ಮಾಸ್ಫಿಯರ್ ಕ್ರಿಯೇಟ್ ಆಗೋ ತರ, ಜನ UI ವರ್ಲ್ಡ್ ಅಲ್ಲಿ ಮುಳುಗೋ ತರ ಒಂದು ಸಖತ್ ಸಾಂಗ್ ನ ಕೊಡ್ಲಿ ಅಂತ ಕೇಳ್ಕೊತಾ ನಾನು ಹೊರಡ್ತಾ ಇದ್ದೀನಿ. ಇನ್ನ ಇನ್ಸ್ಟಾಗ್ರಾಮ್ ಹಾಗೆ ಟ್ವಿಟರ್ ಅಲ್ಲೂ ಕೂಡ ನಮ್ಮ ಪೇಜ್ ಅವೈಲೇಬಲ್ ಇದೆ, ಅಲ್ಲೂ ಕೂಡ ಖಂಡಿತ ಫಾಲೋ ಮಾಡಿ. ಸೈನಿಂಗ್ ಆಫ್, ಲಿಖಿತ್.